ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಾವು ಲಾಸ್ಟ್ ಕ್ಲಾಸದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 17 ಇದರಲ್ಲಿ ನಾನು ಬಾರ್ಡರ್ಸ್ಗಳ ಬಗ್ಗೆ ವಿವರಣೆ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಬಾರ್ಡರ್ಸ್ಗಳನ್ನು ಯಾವ ರೀತಿ ಅಪ್ಲೈ ಮಾಡೋದು, ಟೆಕ್ಸ್ಟ್ ಇರ್ಬೋದು, ನಂಬರ್ಸ್ ಇರ್ಬೋದು, ಪ್ಯಾರಾಗ್ರಾಫ್ ಇರ್ಬೋದು, ಬಾರ್ಡರ್ಸ್ಗಳನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ, ಮತ್ತು ಬಾರ್ಡರ್ಸ್ಗೆ ಕಲರ್ಸನ್ನು ಶೇಡಿಂಗನ್ನು ಯಾವ ರೀತಿಯಾಗಿ ಹಾಕ್ಬೋದು, ಸೊ ಟೇಬಲ್ ಡ್ರಾನ್ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾನು ಒಂದು ಲಾಸ್ಟ್ ಕ್ಲಾಸದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ. ತಾವು ದಯವಿಟ್ಟು ಲಿಂಕನ್ನು ಓಪನ್ ಮಾಡಿ ನೋಡ್ಕೊಡ್ರಿ. ಜೊತೆಗೆ ಇವತ್ತಿನ ಕ್ಲಾಸ್ ಕೂಡ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಸೊ ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 18. ಸೊ ಇವತ್ತಿನ ಕ್ಲಾಸ್ದಲ್ಲಿ ನಾನು ಸಾರ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದು ಸಾರ್ಟ್ ಅಂದರೆ ಏನಂದರೆ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡ್ರನ್ನು ಸೆಟ್ ಮಾಡೋದು. ನಾವು ಅಲ್ಫಾಬೆಟಿಕಲಿ ಸೆಟ್ ಮಾಡ್ಕೋಬೋದು, ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್, ಮತ್ತು ನಂಬರ್ಸ್ಗೂ ಕೂಡ ಸೆಟ್ ಮಾಡ್ಕೋಬೋದು. ನ್ಯೂಮೆರಿಕಲ್ ನಾವು ನಂಬರ್ಸನ್ನು ಬರೆದುದಂದ್ರೆ ಅದಕ್ಕೂ ಕೂಡ ನಾವೇನು ಮಾಡ್ಬೋದು, ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರನ್ನು ಸೆಟ್ ಮಾಡ್ಕೋಬೋದು. ಸೊ ಅವುಗಳನ್ನು ಅಲ್ಫಾಬೆಟಿಕಲಿ ಮತ್ತು ನ್ಯೂಮೆರಿಕಲಿ ನಾವು ಯಾವ ರೀತಿಯಾಗಿ ಅಸೆಂಡಿಂಗ್ ಆರ್ಡರ್ ಮತ್ತು ಡಿಸೆಂಡಿಂಗ್ ಆರ್ಡರನ್ನು ನಾವು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸ್ದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಮತ್ತು ತಾವು ಹೊಸಬರಾಗಿದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ MS ವರ್ಡ್ ಓಪನ್ ಮಾಡ್ತೀನಿ. ಸೊ ಇವತ್ತು ನಾವು ಸಾರ್ಟನ್ನು ಕಲಿಬೇಕಾಗಿದೆ. ಸೊ ಇಲ್ಲಿದೆ ಅಲ್ಲ ಇಲ್ಲಿ, ಸೊ ಇಲ್ಲಿ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್ A to Z ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್ ನಾವು ಕಲಿಬೇಕಾಗಿದೆ. ಸೊ ಇದನ್ನು ನಾನು ಇವತ್ತು ನಿಮಗೆ ಕ್ಲಾಸ್ನಲ್ಲಿ ವಿವರಣೆ ಮಾಡಿ ಹೇಳ್ತಾ ಇದ್ದೀನಿ. ಸೊ ನಾನು ಇವಾಗ ಏನು ಬರ್ತೀನಿ ಅಂದರೆ ಅಸೆಂಡಿಂಗ್ ಓಕೆ. ಸೊ ನಾನು ಈಗ ನಂಬರನ್ನು ಟೈಪ್ ಮಾಡ್ಕೋತೀನಿ. ಓಕೆ, ಎಂಟರ್ ಪ್ರೆಸ್ ಮಾಡ್ಕೋಬೇಕು. ಫೋರ್ 1 ಆಮೇಲೆ ಇಲ್ಲಿ ನೋಡ್ರಿ, ಇನ್ನು ಯಾವ ಬರ್ದಿನ ಈಗ 8 ಬರ್ದೀನಿ, 7 ಬರ್ದಿಲ್ಲ, 7 ಬರಿಬೇಕು. ಆಮೇಲೆ 0 ಓಕೆ, 1 2 3 4 5 6 ಸೊ 6 ಒಂದು ಬರಿಬೇಕು. ಸೊ ಇವಾಗ 6 ಒಂದು ಬರಿತೀನಿ. ಸೊ ಇವಾಗ ನಾನು ಏನು ಬರ್ದೀನಿ, ನಂಬರ್ಸನ್ನು ಬರ್ಕೊತಿದ್ದೀನಿ. ಸೊ ಇವು ಯಾವುದೇ ಆರ್ಡ್ರದಲ್ಲಿಲ್ಲ, ಅಸೆಂಡಿಂಗ್ ಆರ್ಡ್ರದಲ್ಲಿನೂ ಇಲ್ಲ ಮತ್ತು ಡಿಸೆಂಡಿಂಗ್ ಆರ್ಡ್ರದಲ್ಲಿನೂ ಇಲ್ಲ. ನನಗೆ ಯಾವ ರೀತಿ ಬೇಕಲ್ಲ ಆ ರೀತಿ ನಂಬರನ್ನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾವು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ನ ಸೆಟ್ ಮಾಡ್ಕೋಬೇಕಾದ್ರೆ ಮೊದಲು ಈ ನಂಬರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಈ ನಂಬರ್ಸನ್ನು ಏನು ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಸೊ ನಾವು ಇವಾಗ ಎಲ್ಲಿ ಬರಬೇಕಪ್ಪ ಅಂದ್ರೆ ಇಲ್ಲಿ ಬರಬೇಕು. ಓಕೆ, ಸೊ ಇವಾಗ ಏನು ಮಾಡಬೇಕು, ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಮೌಸನ್ನು ಕ್ಲಿಕ್ ಮಾಡಿದ ನಂತರ ಸೊ ಇವಾಗ ಮೌಸನ್ನು ಕ್ಲಿಕ್ ಮಾಡಿದ ನಂತರ ಸೊ ಇವಾಗ ನಮಗೇನು ಕೇಳ್ತದೆ, ಅದು ನಂಬರ್. ನಾವು ಏನು ಟೈಪ್ ಮಾಡಿದ್ದೇವೆ ಇಲ್ಲಿ, ನಂಬರ್ ಟೈಪ್ ಯಾವುದಿದೆ ಇಲ್ಲಿ, ನಂಬರ್. ಟೆಕ್ಸ್ಟ್ ಇದ್ದಿತ್ತಂದ್ರೆ ಟೆಕ್ಸ್ಟ್ ಬರ್ತದೆ. ಸೊ ಇವಾಗ ನಂಬರ್. ಸೊ ಇವಾಗ ಯಾವುದಿದೆ ಇಲ್ಲಿ, ಡಿಸೆಂಡಿಂಗ್ ಆರ್ಡರ್ ಸೆಲೆಕ್ಟ್ ಇದೆ. ಸೊ ಇವಾಗ ನಾನು ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಅಸೆಂಡಿಂಗ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಮತ್ತೆ ಇಲ್ಲಿ ಏನು ಮಾಡ್ತೀನಿ, ಓಕೆ ಕೊಡ್ತೀನಿ. ಸೊ ನಾವು ನಂಬರ್ ಬರೆದದ್ದು ಯಾವ ರೀತಿ ಇದಾವೆ ನಾವು ಮೊದಲು ನೋಡ್ಕೋಬೇಕಿಲ್ಲ. ನಂಬರ್ಸನ್ನು ನಾವು ಆರ್ಡರ್ದಲ್ಲಿ ಬರೆದಿಲ್ಲ, ಯಾವುದೇ ರೀತಿ ಅಸೆಂಡಿಂಗ್ ಇಲ್ಲ, ಡಿಸೆಂಡಿಂಗ್ ಇಲ್ಲ, ಬಟ್ ನಾವು ನಂಬರನ್ನು ಬರೆದಿದ್ದೇವೆ. ಸೊ ಇವಾಗ ನಾನು ಯಾವ್ದು ಸೆಲೆಕ್ಟ್ ಮಾಡಿದ್ದೀನಿ, ಅಸೆಂಡಿಂಗನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ನಾನಿಲ್ಲಿ ಓಕೆ ಮಾಡ್ತೀನಿ. ಓಕೆ ಮಾಡಿದ ನಂತರ ಏನಾಗಿದ್ದಾವೆ ನೋಡಿರಿ ಇಲ್ಲಿ ನಂಬರ್ಸ್ ಇಲ್ಲಿ. ಸೊ ನೋಡ್ರಿ, ಈಗ ನಂಬರ್ಸ್ ಏನಾಗಿದ್ದಾವೆ ಇಲ್ಲಿ, 0ದಿಂದ ಏನು ಬಂದಾವಿಲ್ಲಿ, ಸೊ ಅಸೆಂಡಿಂಗ್ ಆರ್ಡರ್. ಓಕೆ, 0ದಿಂದ ಕ್ರಮಬದ್ಧವಾಗಿ ನಂಬರ್ 0 to 9 ಬಂದಾವೆ. ಓಕೆ, ನೋಡ್ರಿ ಇಲ್ಲಿ ಅಸೆಂಡಿಂಗ್ ಆರ್ಡರ್ ಅಂದರೆ ಏನು, ಏರಿಕೆ ಕ್ರಮ. 0 ಆದ ನಂತರ 1 ಆದ ನಂತರ 2. ಸೊ ಇವಾಗ ನೋಡ್ರಿ, ಈಗ 0 1 2 3 4 5 6 7 8 ಮತ್ತು 9. ಸೊ ಇದು ಏನಾಗ್ತದೆ, ಏರಿಕೆ ಕ್ರಮದಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಇದನ್ನು
ಬರೆದೇವೆ, ಅಸೆಂಡಿಂಗ್ ಆರ್ಡ್ರದಲ್ಲಿ ನಂಬರ್ಸನ್ನು ಬರ್ದೇವೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಈಗ ಎಂಟ್ರನ್ನು ಪ್ರೆಸ್ ಮಾಡ್ತೀನಿ. ಸೊ ಇಲ್ಲಿ ಏನು ಬರಿತೀನಪ್ಪ ಅಂದ್ರೆ ಈಗ ಡಿಸೆಂಡಿಂಗ್ ಆರ್ಡರ್. ಓಕೆ, ಇಲ್ಲಿ ನಾವು ಇಲ್ಲಿ ಏನು ಬರ್ದಿದ್ದೇವೆ, ಇಲ್ಲಿ ಅಸೆಂಡಿಂಗ್ ಆರ್ಡರ್ ಫಸ್ಟ್ ಬರ್ದೇವೆ. ಸೊ ಇವಾಗ ಡಿಸೆಂಡಿಂಗ್ ಆರ್ಡ್ರನ್ನು ಬರಿತೀನಿ. ಡಿಸೆಂಡಿಂಗ್. ಓಕೆ, ಡಿಸೆಂಡಿಂಗ್ ಇಲ್ಲಿ ಕೂಡ ನಾವು ನಂಬರ್ಸನ್ನು ಯಾವ ಒಂದು ಕ್ರಮಬದ್ಧವಾಗಿ ಬರೆಯೋಂಗಿಲ್ಲ, ನಾವು ಯಾವ್ದು ಬೇಕಾದಲ್ಲಿ ಟೈಪ್ ಮಾಡ್ಕೋಬೋದು. ಓಕೆ, ಓಕೆ 1 2 ಆಮೇಲೆ ಏನು ಬರ್ತೀನಿ ಇಲ್ಲಿ 4 2 6 1 7 0, ಆಮೇಲೆ ಇಲ್ಲಿ 3 ಬರ್ತೀನಿ, ಆಮೇಲೆ 5 ಬರ್ತೀನಿ. ಓಕೆ, 1 2 3 4 5 6 7 ಇದೆ, ಮತ್ತು ಇಲ್ಲಿ 9 ಟೈಪ್ ಮಾಡ್ತೀನಿ, ಇಲ್ಲಿ 8 ಟೈಪ್ ಮಾಡ್ತೀನಿ. ಸೊ ಇವಾಗ ಎಲ್ಲ ನಂಬರ್ಸನ್ನು ನಾನು ಬರ್ತೀನಿ. ಸೊ ಇವಾಗ ಸೆಲೆಕ್ಟ್ ಮಾಡ್ಕೋತೀನಿ ಇವತ್ತನ. ಸೊ ಸೆಲೆಕ್ಟ್ ಮಾಡಿಕೊಂಡು, ಸೊ ನೋಡಿರಿ ನಾವು ಇವಾಗ ಏನು ಬರ್ದೇವೆ, ಈಗ ನಂಬರನ್ನು ಕ್ರಮಬದ್ಧವಾಗಿ ಬರೆದಿಲ್ಲ. ಇವಾಗ ನಾನು ಡಿಸೆಂಡಿಂಗ್ ಆರ್ಡ್ರ್ ಮಾಡಿ ತೋರಿಸ್ತೀನಿ. ಡಿಸೆಂಡಿಂಗ್ ಅಂದರೆ ಏನಾಗ್ತದೆ, ಇಳಿಕೆ ಕ್ರಮ ಆಗ್ತದೆ. ಓಕೆ, ನೋಡಿ ಇಲ್ಲಿ ಡಿಸೆಂಡಿಂಗ್ ಆರ್ಡ್ರ್. ಸೊ ಇವಾಗ ನಂಬರ್ ಸೆಲೆಕ್ಟ್ ಇದೆ. ಸೊ ಇವಾಗ ಯಾವ ಸೆಲೆಕ್ಟ್ ಮಾಡ್ಕೋಬೇಕು, ನಾವಿಲ್ಲಿ ಡಿಸೆಂಡಿಂಗ್ ಸೆಲೆಕ್ಟ್. ಫಸ್ಟ್ ಅಸೆಂಡಿಂಗ್ ಸೆಲೆಕ್ಟ್ ಇದೆ, ಇವಾಗ ಡಿಸೆಂಡಿಂಗ್ ಸೆಲೆಕ್ಟ್ ಮಾಡ್ಕೋತೀನಿ, ಮತ್ತು ಇಲ್ಲಿ ಓಕೆ ಕೊಡ್ತೀನಿ. ಓಕೆ, ಈಗ ನೋಡಿರಿ ಏನಾಗಿದೆ, ಇಲ್ಲಿ 9 2 9 8 7 6 5 4 3 2 1 0. ಸೊ ಇಲ್ಲಿ ಏನಾಗಿದೆ, ಇಲ್ಲಿ 0 1 2 3 4 5 6 7 8 ಮತ್ತು 9. ಸೊ ಇದು ಏರಿಕೆ ಕ್ರಮ ಅಸೆಂಡಿಂಗ್ ಆರ್ಡರ್, ಮತ್ತು ಇದು ಡಿಸೆಂಡಿಂಗ್ ಇಳಿಕೆ ಕ್ರಮ 9 to 0. ಇಲ್ಲಿ ಫಸ್ಟ್ ಅಸೆಂಡಿಂಗ್ ಆರ್ಡರ್ದೊಳಗಡೆ 0 to 9 ಅಪ್ಲೈ ಆಗ್ತವೆ. ಸೊ ಇದರಲ್ಲಿ ಡಿಸೆಂಡಿಂಗ್ ಆರ್ಡರ್ದೊಳಗಡೆ 9 to 0. ಸೊ ಇದು ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದು ನಂಬರ್ ನ್ಯೂಮೆರಿಕಲ್ ಅಪ್ಲೈ ಮಾಡಿ ನೋಡೋದು. ಸೊ ಇವಾಗ ನಾನು ಟೆಕ್ಸ್ಟಿಗೆ ಅಪ್ಲೈ ಮಾಡಿ ನೋಡಬೇಕಾದ್ರೆ ಮತ್ತೆ ನಾನು ಪುನಃ ಏನು ಮಾಡ್ತೀನಿ, ಇಲ್ಲಿ ಎಂಟ್ರನ್ನು ಪ್ರೆಸ್ ಮಾಡ್ತೀನಿ, ನೆಕ್ಸ್ಟ್ ಪೇಜ್ದಾಗ ಬರ್ತೀನಿ. ಸೊ ಎಂಟ್ರ್ ನೋಡಿದ್ರೆ ನೆಕ್ಸ್ಟ್ ಪೇಜ್ ಬರ್ತದೆ. ಸೊ ಇವಾಗ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಫ್ರೂಟ್ಸ್ಗಳನ್ನ ಬರಿತೀನಿ. ಓಕೆ, ಇಲ್ಲಿ ಫ್ರೂಟ್ಸ್ಗಳ ಹೆಸರುಗಳನ್ನ ಇಲ್ಲಿ ಬರಿತೀನಿ. ಸೊ ಬನಾನಾ, ಎಂಟರ್, ಆ್ಯಪಲ್. ಓಕೆ, ಎಂಟರ್. ಆಮೇಲೆ ಇಲ್ಲಿ ಗ್ರೇಪ್, ಎಂಟರ್. ನೆಕ್ಸ್ಟ್ ಚೆರ್ರಿ. ಓಕೆ, ಎಂಟರ್. ನೆಕ್ಸ್ಟ್ ಆರೆಂಜ್, ಆರೆಂಜ್. ಓಕೆ, ನೆಕ್ಸ್ಟ್ ಫಿಗ್, ಎಂಟರ್. ನೆಕ್ಸ್ಟ್ ಗುವಾ. ಓಕೆ, ನೆಕ್ಸ್ಟ್ ಪೈನಾಪಲ್, ಎಂಟರ್. ಮತ್ತು ಸ್ಟ್ರಾಬೆರಿ, ಸ್ಟ್ರಾಬೆರಿ. ಪಪ್ಪಾಯ, ಓಕೆ, ವಾಟರ್ಮೆಲನ್, ಎಂಟರ್. ಕಿವಿ, ಎಂಟರ್. ಪೊಮೊಗ್ರೆನೇಟ್, ಓಕೆ, ಪೊಮೊಗ್ರೆನೇಟ್. ಸೊ ಈ ಪ್ರಕಾರ ನಾನು ಏನು ಬರೆದಿದ್ದೀನಿ, ಈಗೆಲ್ಲ ನಾವು ಫ್ರೂಟ್ಸ್ ನೇಮ್ಗಳನ್ನು ಬರೆದಿದ್ದೇನೆ. ಸೊ ಇವು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಯಾವುದೇ ಆರ್ಡ್ರದಲ್ಲಿ ಇಲ್ಲ. ಸೊ ಇವಾಗ ನಾವೇನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ಏನು ಮಾಡ್ತೀನಿ, ಇವತ್ತನ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿವರೆಗೆ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ನಾವು ಎಲ್ಲಿ ಹೋಗ್ಬೇಕಿಲ್ಲಿ. ಸೊ ಇವಾಗ ಮತ್ತೆ ಪುನಃ ಇಲ್ಲಿ ಸಾರ್ಟ್ ಮೇಲೆ ಮೌಸ್ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಈಗ ನೆಕ್ಸ್ಟ್ ನಾವು ನಂಬರ್ಸನ್ನು ಅಪ್ಲೈ ಮಾಡಿದ್ದು ಆವಾಗ ಇಲ್ಲಿ ನಂಬರ್ಸ್ ಅಂತೇಳಿ ತೋರಿಸ್ತಾ ಇತ್ತು. ಸೊ ಇವಾಗ ಏನು ಬಂದಿದೆ, ಟೆಕ್ಸ್ಟ್ ಇದಾವೆ. ನಾವು ಸೆಲೆಕ್ಟ್ ಮಾಡಿದ್ದು ಟೆಕ್ಸ್ಟ್ ಇದಾವೆ ಅಂದ್ಕೊಳ್ಳಿ, ಅದು
ಟೆಕ್ಸ್ಟನ್ನು ತೋರಿಸ್ತದೆ. ಸೊ ಇವಾಗ ನಾನು ಇಲ್ಲಿ ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಅಸೆಂಡಿಂಗನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಅಸೆಂಡಿಂಗ್. ಸೊ ಅಸೆಂಡಿಂಗ್ ಸೆಲೆಕ್ಟ್ ಮಾಡಿದ ಅಂದರೆ ಅಲ್ಫಾಬೆಟಿಕಲಿ ಎದಿಂದ ಪ್ರಾರಂಭ ಆಗಬೇಕು ಮತ್ತು ಜಡ್ವರೆಗೆ ಬರಬೇಕು. ಓಕೆ, ಅಸೆಂಡಿಂಗ್ ಅಂದರೆ. ಡಿಸೆಂಡಿಂಗ್ ಅಂದರೆ ಜಡ್ದಿಂದ ಪ್ರಾರಂಭವಾಗಿ ಎವರೆಗೆ ಲೆಟರ್ಸ್ ಬರ್ತಿರ್ತವೆ. ಸೊ ಇದು ನಾ ಈಗ ಫಸ್ಟ್ ಏನು ಮಾಡ್ತೀನಿ, ಎ ಟು ಜಡ್ ತೊಗೋತೀನಿ, ಅಸೆಂಡಿಂಗ್ ಆರ್ಡರ್ ತೊಗೋತೀನಿ. ಸೊ ಇವಾಗ ನಾವಿಲ್ಲಿ ಫ್ರೂಟ್ಸನ್ನು ಬರೆದಿದ್ದೇವೆ. ಬೇರೆ ಬೇರೆ ನಾವು ಏನು ಮಾಡಿದ್ದೇವೆ, ಎ ನಡುಕಿದೆ, ಸಿ ನಡುಕಿದೆ, ಬಿ ಫಸ್ಟ್ ಇದೆ. ಓಕೆ, ಈ ಪ್ರಕಾರ ಬರೆದಿದ್ದೇವೆ. ಸೊ ಇವಾಗ ಅವು ಎಲ್ಲನೂ ಏನಾಗ್ತವೆ, ಅಲ್ಫಾಬೆಟಿಕಲಿ ಸೆಟ್ ಮಾಡ್ತದೆ. ಓಕೆ, ನಾನು ಓಕೆ ಕೊಡ್ತೀನಿ ನೋಡಿರಿ. ಸೊ ಇವಾಗ ಏನಾಗಿದೆ, ಇಲ್ಲಿ ಅಲ್ಫಾಬೆಟಿಕಲಿ ಸೆಟ್ ಆಗಿದ್ದಾವೆ ನೋಡಿರಿ. ಫಸ್ಟ್ ಏನು ಬಂದಿದೆ, ಎ ಬಂದಿದೆ, ಆಮೇಲೆ ಬಿ, ಸಿ, ಆಮೇಲೆ ಎಫ್, ಜಿ, ಓಕೆ, ಜಿ, ಕೆ, ಓ, ಪಿ, 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 ಎಸ್, ಡಬ್ಲ್ಯೂ. ಸೊ ಇವಾಗ ಏನಾಗಿದ್ದಾವೆ, ಈಗ ಫ್ರೂಟ್ಸ ಅಸೆಂಡಿಂಗ್ ಆರ್ಡರ್ದೊಳಗಡೆ ಬಂದಿದ್ದಾವೆ. ಸೊ ಇವಾಗ ಮತ್ತೆ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಸೊ ಇವಾಗ ನಾನು ಏನು ಮಾಡ್ತೀನಿ, ಪುನಃ ಇಲ್ಲಿ ಹೋಗ್ತೀನಿ ಮತ್ತು ಡಿಸೆಂಡಿಂಗ್ ಆರ್ಡರ್ದಲ್ಲಿ ಸೆಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಈಗ ಅಸೆಂಡಿಂಗ್ ಇದೆ ಇಲ್ಲಿ. ಸೊ ಈಗ ಅಸೆಂಡಿಂಗ್ ಇದೆ. ಇವಾಗ ನಾನು ಡಿಸೆಂಡಿಂಗ್ ಸೆಟ್ ಮಾಡ್ತೀನಿ. ಓಕೆ, ಡಿಸೆಂಡಿಂಗ್ ಸೆಟ್ ಮಾಡಿ ಇಲ್ಲಿ ಓಕೆ ಕೊಡ್ತೀನಿ. ಸೊ ಇವಾಗ ನೋಡಿರಿ ಏನಾಗಿದೆ, ಇಲ್ಲಿ ಫಸ್ಟ್ ಡಬ್ಲ್ಯೂ ಬಂದಿದೆ, ಆಮೇಲೆ ಲಾಸ್ಟ್ ಏನು ಬಂದಿದೆ, ಎ ಬಂದಿದೆ. ಓಕೆ, ಈ ಪ್ರಕಾರ ನಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ನಂಬರ್ಸ್ಗಳಿಗೆ ಕೂಡ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡ್ರನ್ನು ಸೆಟ್ ಮಾಡ್ಕೋಬೋದು, ಮತ್ತು ಅಲ್ಫಾಬೆಟ್ಸ್ಗಳಿಗೆ ಕೂಡ ನಾವು ಏನು ಮಾಡ್ಬೋದು, ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡ್ರನ್ನು ಸೆಟ್ ಮಾಡ್ಕೋಬೋದು. ಈ ಪ್ರಕಾರ ನಾವು ಡಾಕ್ಯುಮೆಂಟ್ಸ್ನಲ್ಲಿ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡ್ರನ್ನು ಬಹಳಷ್ಟು ಯೂಸ ಮಾಡ್ಕೋಬೋದು. ಸೊ ಈ ಒಂದು ಕ್ಲಾಸು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿರಿ, ಕಮೆಂಟ್ ಕೂಡ ಮಾಡಿರಿ. ಮತ್ತು ನೀವು ದಿನನಿತ್ಯ ಪ್ರಾಕ್ಟೀಸ್ ಕೂಡ ಮಾಡಿಕೊಡ್ರಿ. ಪ್ರತಿಯೊಂದು ಕ್ಲಾಸನ್ನು ನೀವು ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ ಅಥವಾ ಪಿ ಸಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀವು ಪರ್ಫೆಕ್ಟ್ ಆಗ್ತೀರಿ. ಓಕೆ, ಸೊ ಇವಾಗ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಾನು ಭಾವಿಸ್ತೇನೆ. ಸೊ ಇವಾಗ ನೀವು ವಿಡಿಯೋವನ್ನು ನಿಮ್ಮ ಕ್ಲೋಸ್ ಮಾಡೋಕ್ಕಿಂತ ಮೊದಲು ಇನ್ನೂ ಯಾರು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ ಮತ್ತು ಸಬ್ಸ್ಕ್ರೈಬರ್ ಆಗ್ರಿ ಎಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಸೊ ಇಲ್ಲಿಗೆ ನಾನು ಇವತ್ತಿನ ಕ್ಲಾಸನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.